ಗಾಯಪಡಿಸುವವನು ಮತ್ತು ವಾಸಿ ಮಾಡುವನಾದಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಕರ್ತನ ಹೆಚ್ಚೆಚ್ಚಾಗಿ ಅನುಗ್ರಹಿಸಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದಾನದ ಸರಣಿಯಲ್ಲಿ ಈ ತಿಂಗಳು ನಾವು ಗುಣಪಡಿಸುವ ವಾಕ್ಯಗಳು ಎಂಬ ಶೀರ್ಷಿಕೆ ಅಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 39ನೇ ವಚನ. ಧರ್ಮೋಪದೇಶ ಕಾಂಡ 32-39. ನಾನೊಬ್ಬನೇ ದೇವರಾಗಿರಲಾಗಿ ನನ್ನ ವಿನ ಯಾವ ದೇವರೂ ಇಲ್ಲವೆಂದು ಈಗಲಾದರೂ ತಿಳಿದುಕೊಳ್ಳಿರಿ. ಬದುಕಿಸುವವನು ಕೊಲ್ಲುವವನು ನಾನೇ, ಗಾಯಪಡಿಸುವವನು ವಾಸಿ ಮಾಡುವವನು ನಾನೇ, ನನ್ನ ಕೈಯಿಂದ ತಪ್ಪಿಸ ಶಕ್ತನು ಯಾವನೂ ಇಲ್ಲ. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ನಮಗೆ ತನ್ನ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಿ ನಮ್ಮ ಮನೋನ್ನತಗಳನ್ನ ಬೆಳಗಿಸಲಿ. ದೇವರಾತ್ಮನಾದ ಕರ್ತನು ಆತನು ಶ್ರೇಷ್ಠ ಬೋಧಕನಾಗಿರುವಲ್ಲಿ ಈ ವಾಕ್ಯಗಳ ಕುರಿತು ನಮಗೆ ದಿನದಿಂದ ದಿನಕ್ಕೆ ಹೆಚ್ಚೆಚ್ಚಾಗಿ ಕಲಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವೀಗ ಓದಿದಂಥ ಈ ವಾಕ್ಯದ ಭಾಗ ಮೋಶೆ ಧರ್ಮಶಾಸ್ತ್ರ ಪುಸ್ತಕಗಳಲ್ಲಿ 5ನೇ ಪುಸ್ತಕ ಧರ್ಮೋಪದೇಶ ಕಾಂಡ. ಈ ಧರ್ಮೋಪದೇಶ ಕಾಂಡವನ್ನು ಕೆಲವರು ಈ ರೀತಿಯಾಗಿ ಹೇಳ್ತಾರೆ, ದ್ವಿತೀಯೋಪದೇಶ ಕಾಂಡ. ಕಾರಣ 40 ವರ್ಷ ಇಸ್ರಾಯೇಲರನ್ನು ಮೋಶೆಯು ಅಡವಿಯಲ್ಲಿ ನಡೆಸಿ ಈಗ 40ನೇ ವರ್ಷ ಮುಗಿಲಿಕ್ಕೆನೋ 1 ತಿಂಗಳು ಇರುವಾಗ ಮೋಶೆ ಈಗ ತನ್ನ ಎದುರಿರುವಂಥ ಇಸ್ರಾಯೇಲರ 2ನೇ ತಲೆಮಾರಿನ ಐಗುಪ್ತ ದೇಶವನ್ನು ಬಿಟ್ಟು ಬಂದ ಒಂದು ತಲೆಮಾರಿನ ಜನರು ಗತಿಸಿ ಹೋಗಿದ್ದಾರೆ, ಅರಣ್ಯದಲ್ಲಿ ತಿರಿ ಹೋಗಿದ್ದಾರೆ. ಅವರ ಮಕ್ಕಳು ಮೊಮ್ಮಕ್ಕಳ ಯಾದಿಯಾಗಿ ಈಗ ಮುಂದಿನ ತಲೆಮಾರು ಈಗ ಮೋಶೆಯೊಂದಿಗಿದೆ. ಆ ಕೊನೆಯ 1 ತಿಂಗಳು 40ನೇ ವರ್ಷದ ಪೂರೈಕೆಗೆ ಕೊನೆಯ 1 ತಿಂಗಳು ಮೋಶೆ ಅವರಿಗೆ ಪದೇ ಪದೇ ಉಪದೇಶ ಮಾಡ್ತಾನೆ. ಆ 40 ವರ್ಷದ ಪರ್ಯಂತರ ನಡೆದ ಅನೇಕ ಘಟನೆಗಳನ್ನ, ದೇವರ ರಕ್ಷಣಾ ಕಾರ್ಯವನ್ನು, ದೇವರವನ್ನು ನಡೆಸಿದ ವಿಧಗಳನ್ನು, ಇಸ್ರಾಯೇಲರು ಮೊಂಡರಾಗಿದ್ದ ವಿಧಗಳನ್ನು ಅವರಿಗೆ ಪದೇ ಪದೇ ಆತನ ಉಪದೇಶವಾಗಿ ಮಾತನಾಡ್ತಾನೆ. ಹಾಗಾಗಿ ಅದನ್ನು ದ್ವಿತೀಯೋಪದೇಶ ಕಾಂಡ ಎಂಬುದಾಗಿ ಅದನ್ನು ಹೇಳ್ತಾರೆ. ಇಲ್ಲಿ ನಾವೀಗ ಓದಿದ ವಾಕ್ಯದ ಭಾಗ 32ನೇ ಅಧ್ಯಾಯ. 32ನೇ ಅಧ್ಯಾಯ 1ನೇ ವಚನದಿಂದ 43 ವಚನಗಳ ತನಕ ಇದೊಂದು ಸುದೀರ್ಘ ಪದ್ಯ. ಈ ಪದ್ಯವನ್ನು ರಚಿಸಿದ್ದು ಮೋಶೆ. ಈ ಪದ್ಯವನ್ನು ಜನರಿಗೆ ಕೇಳುವಂತೆ, ಅದನ್ನು ಜನರ ಮುಂದೆ ಕೇಳಿಸುವಂತೆ ಹೇಳಿದ್ದು ಮೋಶೆ ಮತ್ತು ಯೆಹೋಶುವ. ಇವರಿಬ್ಬರು ಸೇರಿ ಪದ್ಯವನ್ನು ಜನರು ಕೇಳುವಂತೆ ಮಾಡ್ತಾರೆ. ಇಲ್ಲಿ ವಿಶೇಷ ವಿಷಯ ಎಂಬುದಾಗಿ ಹೇಳಿದರೆ, ಯಾಕೆ ಪದ್ಯವನ್ನು ರಚಿಸಲಾಯಿತು, ಇದು ಇಲ್ಲಿ ಪ್ರಾಮುಖ್ಯವಾದ ವಿಷಯ. ಯಾವ ಕಾರಣಕ್ಕೆ ಈ ಪದ್ಯವನ್ನು ರಚಿಸಲಾಯಿತು ಅನ್ನೋದನ್ನು 31ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಅದರಲ್ಲಿ ವಿಶೇಷವಾಗಿ ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯದ 20-21ರಿಂದ 22 ವಚನದ ತನಕ ಒಂದು ಸ್ವಲ್ಪ ಉದ್ದವಾದ ವಚನ ನಾನು ಓದ್ತೇನೆ. ನಾನು ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ಇವರು ಸೇರುವುದಕ್ಕಿಂತ ಮುಂಚಿತವಾಗಿ ಇವರು ಈಗಲೂ ಮಾಡುವ ದುರಾಲೋಚನೆಗಳನ್ನು ನಾನು ಬಲ್ಲೆ. ಅಂದರೆ ಇಸ್ರಾಯೇಲರು ಮಾಡುವಂಥ ದುರಾಲೋಚನೆಯನ್ನು ಬಲ್ಲವನಾಗಿ ದೇವರು ಹೇಳ್ತಿದ್ದಾನೆ. ನಾನು ಇವರ ಪಿತೃಗಳಿಗೆ ಪ್ರಮಾಣ ಮಾಡಿದಂತೆ ಹಾಲು ಜೇನು ಹರಿಯುವ ದೇಶಕ್ಕೆ ಅವರನ್ನು ಸೇರಿಸಿದ ಮೇಲೆ ಇವರು ಚೆನ್ನಾಗಿ ಉಂಡು ಕೊಬ್ಬಿದವರಾದಾಗ ಇತರ ದೇವರುಗಳನ್ನು ಅವಲಂಬಿಸಿ ಸೇವಿಸಿ ನನ್ನನ್ನು ತಾತ್ಸಾರ ಮಾಡಿ ನನ್ನ ನಿಬಂಧನೆಗಳನ್ನು ಮೀರುವರು. ಅನಂತರ ಅನೇಕ ಕಷ್ಟಗಳು ವಿಪತ್ತುಗಳು ಸಂಭವಿಸಿದಾಗ ಈ ಪದ್ಯವು ಇವರ ಸಂತತಿಯವರ ಬಾಯಲ್ಲಿ ಇದ್ದುಕೊಂಡು ಅವರ ಮುಂದೆ ಸಾಕ್ಷಿ ಕೊಡುವುದು ಎಂದು ಹೇಳಿದನು. ಆದ ಕಾರಣ ಮೋಶೆ ಆ ದಿನದಲ್ಲೇ ಆ ಪದ್ಯವನ್ನು ಬರೆದು ಇಸ್ರಾಯೇಲರಿಗೆ ಕಲಿಸಿದನು. ಈ ಪದ್ಯ ಬರಲಿಕ್ಕೆ ಮುಖ್ಯವಾದ ಕಾರಣ, ಜನರು ದೇವರಿಂದ ಆಶೀರ್ವಾದ ಪಡ್ಕೊಂಡ ಮೇಲೆ ಅವರು ಕೊಬ್ಬಿದವರಾಗಿ, ಅವರನ್ನು ಸಂರಕ್ಷಿಸಿ ಪೋಷಿಸಿ ರಕ್ಷಿಸಿದ ದೇವರನ್ನು, ಸೃಷ್ಟಿಸಿದ ದೇವರನ್ನು ಮರೆತು ಬಿಟ್ಟು ದೇವರಲ್ಲದವುಗಳ ಕಡೆಗೆ ಅವರು ತಿರುಗುವಾಗ ದೇವರು ಸಿಟ್ಟುಗೊಂಡು ಅವರ ಮೇಲೆ ಕಷ್ಟಗಳನ್ನ ವಿಪತ್ತುಗಳನ್ನ ಬರಮಾಡ್ತಾನೆ. ಆಗ ಆ ಕಷ್ಟ ವಿಪತ್ತುಗಳನ್ನು ಅನುಭವಿಸುವಾಗ ಅವರು ಈಗ ತಿರುಗಿ ದೇವರನ್ನು ಜ್ಞಾಪಕ ಮಾಡಿಕೊಳ್ಳುವಾಗ ಆಗ ಸರ್ವ ಸಮೂಹದವರು ಹಾಡಬೇಕಾದ ಪದ್ಯವು ಇದಾಗಿದೆ. ಒಂದೇ ದಿನದಲ್ಲಿ ಮೋಶೆ ರಚಿಸಿದ ಪದ್ಯದ ಮಾತುಗಳಲ್ಲೂ ಬಹಳ ಸೊಗಸು. ಇದರಲ್ಲಿ ಮೋಶೆ ಬಾಯಿಂದ ಮಾತುಗಳು ಎಷ್ಟು ಸೊಗಸು ಎಂಬುದನ್ನು ಹೇಳಲಾಗ್ತದೆ. ದೇವರು ಎಂಥವನು ಎಂಬುದಾಗಿ ಹೇಳಲಾಗಿದೆ. ನಂತರದಲ್ಲಿ 7ನೇ ವಚನದಿಂದ 14ನೇ ವಚನದ ತನಕ ದೇವರು ಇಸ್ರಾಯೇಲರಿಗೆ ಮಾಡಿದ ಅನೇಕ ಮೇಲುಗಳನ್ನು ಭಾಳ ಸೊಗಸಾಗಿ ಅಲ್ಲಿ ಹೇಳಲಾಗ್ತದೆ. ನಂತರದಲ್ಲಿ 15ನೇ ವಚನದಿಂದ 18ರವರೆಗೆ ಬರುವಾಗ ಇಸ್ರಾಯೇಲರು ಹೇಗೆ ದೇವರನ್ನು ಮರೆತು ವಿಗ್ರಹಗಳ ಕಡೆಗೂ ಕ್ಷುದ್ರ ದೇವತೆಗಳ ಕಡೆಗೂ ಅವರು
ಹಿಂದೆ ಪಿತೃಗಳು ಸೇವಿಸಿದ್ದ ದೇವರುಗಳ ಕಡೆಗೆ ಅವರು ತಿರುಗಿಕೊಂಡು ಅವರನ್ನು ಸಂರಕ್ಷಿಸಿದ ದೇವರು, ಸೃಷ್ಟಿಸಿದ ದೇವರನ್ನು ಹೇಗೆ ಮರಿತಾರೆ ಎಂಬುದನ್ನು ಈ ಭಾಗದಲ್ಲಿ ಆತನು ತಿಳಿಸ್ತಾನೆ. ನಂತರದಲ್ಲಿ ಆಗುವಂಥ ಕಾರ್ಯ, ದೇವರು ಈಗ ತನ್ನನ್ನು ಮರೆತ ಆ ಜನರನ್ನು ದೇವರು ಈಗ ನಾನಾ ವಿಧದಲ್ಲಿ ಬಾಧೆಗೆ ಒಳಪಡಿಸ್ತಾನೆ. ನಾನಾ ವಿಧವಾದ ವಿವರಣೆಗಳಲ್ಲಿದೆ ಅವ್ರಿಗೆ ಬರುವಂಥ ವಿಪರೀತ ಬಾಧೆಗಳು. ಈ ಬಾಧೆಗಳನ್ನು ಆತನು ಅನೇಕ ಬಾಣಗಳು ಎಂಬುದಾಗಿ ಹೇಳ್ತಾನೆ. ಈ ಪದ್ಯ ಓದುವಾಗ ನಮಗೆ ಗೊತ್ತಾಗ್ತದೆ. ಇದರಿಂದ ಅನೇಕರು ಕೊಲ್ಲಲ್ಪಡ್ತಾರೆ. ಹೀಗೆ ಅವರು ನಾನಾ ವಿಧವಾದ ಬಾಧೆಗಳಿಗೆ, ವಿಪತ್ತುಗಳಿಗೆ ಅವರು ಗುರಿಯಾಗುವಾಗ ಈಗ ದೇವರೇನು ಮಾಡ್ತಾನೆ, ತನ್ನ ಜನರು ಬಾಧೆ ಪಡುವುದನ್ನು ಕಂಡು ಅವ್ರ ಮೇಲೆ ಶತ್ರುಗಳನ್ನ ಬರಮಾಡಿ ಅವ್ರ ಬಾಧೆಗೊಳಗಾಗುವಂಥ ದೇವರು ಮಾಡ್ತಾನೆ. ಈಗ ತನ್ನ ಜನರು ಆಗುವುದನ್ನು ಕಂಡು ಒಂದು ವೇಳೆ ಎಲ್ಲರೂ ನಾಶವಾಗಿ ಬಿಡ್ತಾರೆ ಎಂಬುದಾಗಿ ಅವರ ಬಾಧೆಗಳನ್ನ ನಿಲ್ಲಿಸ್ತಾನೆ. ಆದರೆ ಅವ್ರನ್ನ ಬಾಧಿಸುವಂತೆ ಕಳಿಸಿದ ಜನಾಂಗದವರು ಇದು ದೇವರಿಂದಾದ ಕಾರ್ಯವೆಂಬುದಾಗಿ ಅರಿಯದೆ ಇದು ತಮ್ಮಿಂದಾದದೆಂಬುದಾಗಿ ಅವರು ಯೋಚಿಸುವಾಗ ಈಗ ದೇವರು ಅವರನ್ನು ಬಾಧಿಸೋದಕ್ಕೆ ದೇವರು ತೀರ್ಮಾನಿಸ್ತಾನೆ. ಅದನ್ನು ನಾವು 28ನೇ ವಚನದಿಂದ ಹೆಚ್ಚು ಕಡಿಮೆ 35ರವರೆಗೆ ಅದು ನಾವು ನೋಡ್ಬೋದು. ಈಗ ದೇವರು ತಿರುಗಿ ಮನಮರುಗಿ ತನ್ನ ಜನರ ಕಡೆಗೆ ತಿರುಗಿಕೊಳ್ತಾನೆ. ತನ್ನ ಜನರ ಕಡೆಗೆ ತಿರುಗಿಕೊಂಡು ಅವರ ಕುರಿತಾಗಿ ಕೆಲವು ಮಾತುಗಳನ್ನ ಮಾತನಾಡ್ತಾ ಈಗ 39ನೇ ವಚನಕ್ಕೆ ಬರುವಾಗ ಈಗ ದೇವರು ತಾನು ಬಾಧಿಸಿದ ತನ್ನ ಸ್ವಕೀಯ ಜನರನ್ನು ಆತನು ತಿರುಗಿ ಉದ್ಧರಿಸುವ ಸಂಗತಿಯನ್ನು ಆತನು ಮಾತನಾಡ್ತಾನೆ. ಹಾಗಾಗಿ ಆತನು ಹೇಳ್ತಾನೆ ಇಲ್ಲಿ, ನಾನೊಬ್ಬನೇ ದೇವರಾಗಿರಲಾಗಿ ನನ್ನ ವಿನ ಯಾವ ದೇವರು ಇಲ್ಲವೆಂದು ಈಗಲಾದರೂ ತಿಳಿದುಕೊಳ್ಳಿರಿ. ಈಗ ಅವರು ಅವಲಂಬಿಸಿದ ದೇವರುಗಳು ಅವರ ರಕ್ಷಣೆಗೆ ಬಾರದೆ ಅವರು ನಾನಾ ಬಾಧೆಗಳಿಗೆ ತುತ್ತಾದಾಗ ಈಗ ಅವರ ಕಣ್ಣುಗಳು ತೆರೆಯಲ್ಪಟ್ಟು, ಅವರ ಹೃದಯದ ಕಣ್ಣುಗಳು ತೆರೆಯಲ್ಪಟ್ಟು ನಿಜವಾದ ದೇವರು ಯಾರೆಂಬುದಾಗಿ ಅವರಿಗೆ ತಿರುಗಿ ಮನವರಿಕೆ ಆಗ್ತದೆ. ಆಗ ದೇವರು ಹೇಳ್ತಾನೆ, ಬದುಕಿಸುವನು ಕೊಲ್ಲುವನು ನಾನೇ, ಗಾಯಪಡಿಸುವನು ವಾಸಿ ಮಾಡುವನು ನಾನೇ. ಇದರ ಜೊತೆ ಆತನು ಹೇಳ್ತಾನೆ, ನನ್ನ ಕೈಯಿಂದ ತಪ್ಪಿಸೋ ಶಕ್ತನು ಯಾವನೂ ಇಲ್ಲ. ಇದಾದ ಮೇಲೆ ತಿರುಗಿ ದೇವರು ಶತ್ರುಗಳನ್ನ ದಂಡಿಸುವಂಥ ಭಾಗ, ನಂತರದಲ್ಲಿ ತನ್ನ ಜನರನ್ನು ಉದ್ಧರಿಸಿ ಅವನ ಸುಸ್ಥಿತಿಗೆ ತಂದು ತಾನು ಮಹಿಮೆ ಹೊಂದುವಂಥ ಭಾಗಗಳನ್ನ ನಾವು ಕೊನೆಯದಾಗಿ ನೋಡ್ತೇವೆ. ಇಲ್ಲಿ ಒಟ್ಟು ತಾತ್ಪರ್ಯವೇನಂತ ಹೇಳಿದ್ರೆ, ದೇವ ಜನರು ದೇವರನ್ನ ಬಿಟ್ಟು ಅಗಲಿ ದೇವರಿಗೆ ದ್ರೋಹ ಮಾಡಿ ದೇವರಲ್ಲದವುಗಳನ್ನ ಅವಲಂಬಿಸಿದರೆ ದೇವರಿಗೆ ಸಿಟ್ಟು. ಆದರೆ ದೇವರು ಅವ್ರನ್ನ ಬಾಧೆಗೊಳಪಡಿಸ್ತಾನೆ. ಆದರೆ ಅವರು ಸಂಪೂರ್ಣ ನಾಶವಾಗೋದ್ರಲ್ಲಿ ದೇವರಿಗೆ ಇಷ್ಟವಿಲ್ಲ. ದೇವಜನರು ನಾನಾ ಬಾಧೆಗಳಲ್ಲಿ ಬಾಧೆ ಪಡುವಾಗ ದೇವರು ತಿರುಗಿ ಮನಮರುಗಿ ಅವ್ರಿಗೆ ಮಾಡಿದ ಗಾಯಗಳನ್ನು ತಾನೇ ವಾಸಿ ಮಾಡ್ತಾನೆ. ಅವನ ಕೊಲ್ಲುವ ಅವಸ್ಥೆಗೆ ನಡೆಸಿ ಅವನ ತಿರುಗಿ ಬದುಕಿಸ್ತಾನೆ. ಅವರೊಳಗೆ ತಕ್ಕ ಮಾನಸಾಂತರ ಉಂಟಾಗುವಂತೆ ಮಾಡ್ತಾನೆ. ಪ್ರೇರೆ, ಇದರಲ್ಲಿ ದೇವರ ಕೋಪ ಆರಂಭದಲ್ಲಿ ಹೆಚ್ಚು ಎಂಬಂತೆ ಕಂಡರೂ ಈ ಭಾಗಕ್ಕೆ ಬರುವಾಗ ನಮ್ಮನ್ನು ನಾಶನಕ್ಕೆ ಒಳಪಡಿಸಿದ ದೇವರು ಬಾಧೆಗೊಳಪಡಿಸಿದ, ಆದರೆ ನಾಶನಕ್ಕೊಳಪಡಿಸಲಿಲ್ಲ. ಆದರೆ ಆತ ನಮ್ಮನ್ನು ತಿರುಗಿ ಉದ್ಧರಿಸುವುದಕ್ಕಾಗಿ ತನ್ನ ಜೀವವನ್ನು ಹರಿಸಿ ನಮ್ಮನ್ನು ಕನಿಕರಿಸುವುದಕ್ಕಾಗಿ ತಾನೇ ಮುಂದಾಗ್ತಾನೆ. ಹಾಗಾದರೆ ನಮ್ಮ ಜೀವಿತಗಳಲ್ಲಿಯೂ ಹಾಗೆ ನಾವು ದೇವರನ್ನು ಅರಿತು ನಂತರ ದೇವರನ್ನು ಮರೆತು ದೇವರನ್ನು ಅಗಲಿ ಹೋಗುವುದಾದರೆ ಒಂದು ವೇಳೆ ನಾನು ವಿಪತ್ತುಗಳಿಗೆ ಹೋಗ್ಬೋದು. ಅದು ತಿರುಗಿಕೊಳ್ಳುವುದಕ್ಕೆ ದೇವರು ತಿರುಗಿ ಅವಕಾಶ ಕೊಡ್ತಾನೆ. ಈಗ ಕರ್ತನನ್ನೇ ಅರಿತು ಆತನ ಬಳಿಗೆ ನಾವು ಆತನ ಕಡೆಗೆ ತಿರುಗಿಕೊಳ್ಳುವಾಗ ಆತನು ನಮ್ಮನ್ನು ಸಾಯುವ ಅವಸ್ಥೆಯಿಂದ ಬದುಕಿಸ್ತಾನೆ ಮತ್ತು ನಮಗೆ ಉಂಟಾದ ಗಾಯಗಳನ್ನ ಆತನು ವಾಸಿ ಮಾಡ್ತಾನೆ ಅಂತ ಹೇಳ್ತಾನೆ. ಇಲ್ಲಿ ನಮಗೆ ಕೊನೆಗೆ ಒಂದು ಸರಿಯಾದ ಗ್ರಹಿಕೆ ಬರ್ತದೆ. ನಮ್ಮ ದೇವರ ಹೊರತು ಬೇರೆ ದೇವರಿಲ್ಲ ಮತ್ತು ಆತನ ಕೈಯಿಂದ ತಪ್ಪಿಸೋ ಶಕ್ತರು ಯಾರೂ ಇಲ್ಲ. ದೇವರಿಗೆ ಸ್ತೋತ್ರ. ಇಲ್ಲಿ ಕ್ಷಣಕಾಲ ನಮ್ಮನ್ನು ಬಿಟ್ಟಗಲಿದ್ದ ದೇವರು ತಿರುಗಿ ಶಾಶ್ವತವಾದ ಕೃಪೆಯಿಂದ ನಮ್ಮನ್ನು ಸೆಳೆಕೊಳ್ತಾನೆ. ಹಾಗಾಗಿ ವಿಪರೀತ ಬಾಧೆ ಬಂದು ಇನ್ನೂ ನಮಗೆ ಯಾವ ಆಶ್ರಯವಿಲ್ಲ ಎಂಬುದಾಗಿ ಯಾರಾದರೂ ಕಂಗಾಲಾಗಿದ್ದಾರೆ, ತೀರಾ ಸ್ವರ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಮ್ಮ ತಪ್ಪುಗಳೇನೆಂಬುದಾಗಿ ನಾವು ಅದನ್ನು ಗ್ರಹಿಸಿಕೊಂಡು ದೇವರ ಮುಂದೆ ಪಶ್ಚಾತ್ತಾಪ ಪಟ್ಟು ದೇವರಿಗೆ ತಿರುಗಿ ಮನಮರುಗು ಎಂಬುದಾಗಿ ಪ್ರಾರ್ಥಿಸ್ಲಿಕ್ಕಾಗ್ತದೆ. ದೇವರ ಮುಂದೆ ಕ್ಷಮೆ ಕೇಳಲಿಕ್ಕಾಗ್ತದೆ. ಆತನ ಮನಮರುಗಿ ನಮ್ಮನ್ನು ತಿರುಗಿ ಮೊದಲಿಗಿಂತಲೂ ಉತ್ತಮ ಸ್ಥಿತಿಗೆ ಆತನು ಸ್ಥಾಪಿಸ್ತಾನೆ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯುಳ್ಳ ಪರಲೋಕ ತಂದೆಯೇ, ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯವನ್ನು ನೀನು ಬರೆದ ಉದ್ದೇಶಗಳನ್ನು ನಮಗೆ ತಿಳಿಪಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ನೀನು ನಮ್ಮನ್ನು ಆಶೀರ್ವದಿಸಿ ಉತ್ತಮ ಸ್ಥಿತಿಗೆ ತಂದ ಮೇಲೆ ನಾವು ಕಬ್ಬಿದವರಾಗಿ ಗರ್ವಿಷ್ಠರಾಗಿ ನಿನ್ನನ್ನು ಬಿಟ್ಟು ನಮಗೆಂದೂ ಉಪಕಾರ ಮಾಡಿದ ಸಂಗತಿಗಳನ್ನು ನಾವು ಆರಾಧಿಸುವರಾದಾಗ ಕರ್ತನೆ, ನಿನ್ನಿಂದ ಅನೇಕ ಬಾಧೆಗಳು ಅನೇಕ ಬಾಣಗಳು ನಮ್ಮ ಮೇಲೆ ಕಳಿಸಲ್ಪಡ್ತದೆ ಎಂಬುದಾಗಿ ಹೇಳಿದೆಯಲ್ಲ. ಶತ್ರುಗಳು ನಮ್ಮನ್ನು ಬಾಧಿಸ್ತಾರೆ ಎಂಬುದಾಗಿ ಬರೆಯಲ್ಪಟ್ಟದೆ ಅಲ್ಲ. ಆದರೆ ಶತ್ರುಗಳು ನಮ್ಮನ್ನು ವಿಪರೀತವಾಗಿ ಬಾಧಿಸುವಾಗ ನಾವು ಪೂರ್ಣ ನಾಶವಾಗದಂತೆ ನಮ್ಮನ್ನು ಉಳಿಸಿ, ಆದರೆ ಶತ್ರುಗಳು
ಇದು ತಮ್ಮದೇ ಕಾರ್ಯ ಎಂಬುದಾಗಿ ಭಾವಿಸುವಾಗ ನೀನು ಅವ್ರನ್ನ ದಂಡಿಸುವ ಆತನು. ಆದರೆ ಅದೇ ವೇಳೆಯಲ್ಲಿ ಮಾನಸಾಂತರ ಪಡುವ ನಿನ್ನ ಜನರನ್ನು ತಿರುಗಿ ಉದ್ಧರಿಸುವ ಆತನು. ಈಗೋ ಈ ವಾಕ್ಯವನ್ನು ಕೇಳಿ ತಮ್ಮ ಪಾಪಗಳನ್ನು ಈಗ ಗ್ರಹಿಸಿಕೊಂಡವರಾಗಿ, ಕರ್ತನೇ ನಿನ್ನ ಬಳಿ ನಾವು ಕ್ಷಮೆ ಕೇಳ್ತೇವೆ ಸ್ವಾಮಿ. ನಿನ್ನನ್ನು ಬಿಟ್ಟಾಗಲಿ ನಿನ್ನ ತಿರಸ್ಕರಿಸಿದ ಪ್ರತಿ ಸಂದರ್ಭಗಳಿಗಾಗಿ, ಕಾಲಗಳಿಗಾಗಿ ನಾವು ಕ್ಷಮೆ ಕೇಳ್ತೇವೆ. ಕರ್ತ ನಮ್ಮನ್ನು ಮನ್ನಿಸು. ಯಾರ್ಯಾರು ಕ್ಷಮೆ ಕೇಳ್ತಿದ್ದಾರೋ ಅವ್ರನ್ನ ಕ್ಷಮಿಸು ದೇವರೇ. ಅವ್ರನ್ನ ಸಾಯುವ ಹಂತದಿಂದ ತಿರುಗಿ ಬದುಕಿಸು. ನಿನ್ನ ಜೀವ ಅವರೊಳಗೆ ಪ್ರಸರಿಸಲಿ, ಅದು ಸಮೃದ್ಧಿಯಾಗಿ ಪ್ರಸರಿಸಲಿ. ನಿನ್ನಿಂದ ಉಂಟಾದ ಗಾಯಗಳನ್ನ ಗುಣಪಡಿಸುವಾತ ನೀನೇ ಆದ್ದರಿಂದ ದಯಮಾಡಿ ಗುಣಪಡಿಸು. ಕರ್ತನೇ, ನಿನ್ನ ವಾಕ್ಯದಲ್ಲಿ ನೀನು ಹೇಳಿದಿ, ನಿನ್ನ ಕೈಯಿಂದ ತಪ್ಪಿಸುವ ಶಕ್ತಿಯನ್ನು ಯಾವನೂ ಇಲ್ಲ ಎಂಬುದಾಗಿ. ಹೌದಪ್ಪ, ಉದ್ಧರಿಸುವುದಕ್ಕೆ ನೀನು ಮುಂದೆ ಬರುವಾಗ ನೀನೇ ನಮಗೆ ಉದ್ಧಾರಕನು. ತಿರುಗಿ ಮತ್ತೊಂದು ಇತರರು ನಮ್ಮನ್ನು ನಾಶ ಮಾಡೋದಕ್ಕೆ ಸಾಧ್ಯವಿಲ್ಲ. ನಮ್ಮನ್ನು ಉದ್ಧರಿಸಿ ನಡೆಸು ಕರ್ತನೇ. ಈ ಪ್ರಾರ್ಥನೆಯನ್ನು ಬೇಡ್ತಿರುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.